ನಮಸ್ತೆ ಸ್ನೇಹಿತರೆ, ನನ್ನ ಪರಿಚಯ ಲಿಖಿತ್ ಆಚಾರ್ಯ. ನಾನು ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ನಾವಿವತ್ತು ದಾವಣಗೆರೆ ಡಿಸ್ಟಿಕ್ಕು ಹೊನ್ನಾಳಿ ತಾಲೂಕು ಮರಿಗೋಡ್ನಹಳ್ಳಿ ಒಂದು ಹಳ್ಳಿಲಿದ್ದೀವಿ. ಇವರು ನಮ್ಮ ಡಿಸ್ಟ್ರಿಬ್ಯೂಟರ್ ನಾಗರಾಜ್ ಅಂತ. ಇವರು ಬಂದ್ಬಿಟ್ಟು ಇಲ್ಲಿ ಅಡಿಕೆ ತೋಟಕ್ಕೆ ಕಂಪ್ಲೀಟ್ಲಿ 3 ವರ್ಷದಿಂದ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನ ಬಳಸಿದ್ದಾರೆ. ನಮ್ಮ ವೆಸ್ಟೀಜ್ ಕಂಪ್ನಿಲಿ ಸೆವೆರಲ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ, ಅದರ ಅಗ್ರಿಕಲ್ಚರ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಕೂಡ ಒಂದಿದೆ. ಅದರಲ್ಲಿ ಇವರು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನ ಬಳಸ್ತಿದ್ದಾರೆ. ಇವರು 3 ವರ್ಷ ಬಳಸಿರೋದ್ರಿಂದ ಇವರಿಗೆ ಒಳ್ಳೆ ಇಳುವರಿ ಬಂದಿದೆ. ಯಾವ ಥರ ಇಳುವರಿ ಬಂದಿದೆ ಅಥವಾ ಅವರು ಬಳಸಿರೋಂಥ ಸ್ವತಃ ಅವರ ಒಂದು ಅನುಭವನ ಯಾವ ರೀತಿ ಇದೆ ಅಂತ ಕೇಳಲಿಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಬನ್ನಿ ಅವರನ್ನೇ ಮಾತಾಡ್ಸೋಣ, ಯಾವ ರೀತಿ ಇದೆ ಅಂತ ಅನುಭವ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಪರಿಚಯ? ನಾಗರಾಜ್ ಅಂತ. ಇದೇ ಊರು. ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ? 3 ವರ್ಷದಿಂದ ಬಳಸ್ತಾ ಇದ್ದೀವಿ. ಹೌದಾ? ನೀವು ಇದನ್ನ ಬಳಸೋದಕ್ಕಿಂತ ಮುಂಚೆ ನಿಮಗೆ ಏನ್ ಇಳುವರಿ ಬರ್ತಿತ್ತು? ಇದು ಬಳಸಿದ ಮೇಲೆ ಯಾವ ರೀತಿ ಇಳುವರಿ? ಬಳಸೋಕ್ಕಿಂತ ಮುಂಚೆ ಸ್ವಲ್ಪ ಕಡಿಮೆ ಇಳುವರಿ ಬರ್ತಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಆಗಿದೆ. ಒಂದು ಎಕರೆಗೆ ಇದು ಟೋಟಲ್ ಎಷ್ಟು ಎಕರೆ ಬೌಂಡ್ರಿ ಇದೆ? ಇದು 1 ಎಕರೆ ಬೌಂಡ್ರಿ ಇದೆ. ಅವಾಗ ಎಷ್ಟು ಬರ್ತಿತ್ತು ಬಳಸೋದಕ್ಕಿಂತ ಮುಂಚೆ? ಅವಾಗ ಮುಂಚೆ ಒಂದು 7 ಕ್ವಿಂಟಲ್ ಬರೋದು ಸರಾಸರಿ, ಈ ವರ್ಷ 9 ಕ್ವಿಂಟಲ್ ಬಂದಿದೆ. ಓ ಹೌದಾ? ಸೊ 3 ವರ್ಷದಿಂದ ನೀವು ಯೂಸ್ ಮಾಡಿದ್ದೀರಾ, ಹೌದಲ್ಲ? 3 ವರ್ಷದಿಂದ ಯೂಸ್ ಮಾಡಿದಾಗ ಯಾವ ರೀತಿ ನಿಮಗೆ ಗ್ರೋತ್ ಆಗಿ? ಇದು 2 ಪ್ರಾಡಕ್ಟ್, ಯಾವ್ಯಾವ ಪ್ರಾಡಕ್ಟ್ಸ್ ಬಳಸಿದ್ರಿ ನೀವು? 3 ಬರ್ತದೆ. ಎಗ್ರಿ 82 ಎಗ್ರಿ ಉಳ್ಬೇಕನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀವಿ. 1 ಲೀಟರ್ ನೀರು ಒಂದು ಬಿಡುತ್ತೆ. ಅದನ್ನ ಸುಮಾರು ಒಂದು ಮರಕ್ಕೆ 100ರಿಂದ 150 ಗ್ರಾಮ್ ಅಂತ ಹಾಕಿದ್ವಿ. ಇದು ಒಂದು ಇದರಲ್ಲಿ ಹಾಕಿದ್ರಿ. ಓಕೆ. ನೀವು ಗಿಡದಲ್ಲಿ ಏನೆಲ್ಲ ಚೇಂಜಸ್ಗಳನ್ನ ಕಂಡ್ರಿ? ಒಟ್ಟು ತೂಕ ಇಳುವರಿ ಕಂಡ್ವಿ, ಬೆಳೆ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನಿಮಗೆ ಈಗ ಎಕ್ಸಾಂಪಲ್ ಕಾಯಲ್ಲೆಲ್ಲ ನೀವು ರಿಸಲ್ಟ್ ನೋಡಿದೆ, ಚೆನ್ನಾಗಿತ್ತು, ಇಳುವರಿ ಇತ್ತು ಅಂತ ಹೇಳಿದ್ರಲ್ಲ, ನೀವು ಕಾಯಿ ರಿಸಲ್ಟ್ ನೋಡಿದಾಗ ವೆಯ್ಟೇಜ್ ಎಲ್ಲ ಯಾವ ತರ ಇತ್ತು? ಸೈಜ್, ಕ್ವಾಲಿಟಿ ಎಲ್ಲ ಯಾವ ತರ ಇತ್ತು? ಅದು ಕಾಯಿ ಮಾಮೂಲಿ ಬಂದಂಗೆ ಬರುತ್ತೆ ಕಾಯಿ. ಅದಕ್ಕೆ ತೂಕ ಇಳುವರಿ ಮಾತ್ರ ಚೆನ್ನಾಗಿದೆ. ಇಳುವರಿ ಚೆನ್ನಾಗಿದೆ. ಓಕೆ ಓಕೆ. ಈಗ ಬೇರೆ ಬೆಂದು ಒಣಗಿದ ಅಡಿಕೆ ಇಳುವರಿ ಚೆನ್ನಾಗಿದೆ. 1 ಎಕರೆಗೆ ಎಷ್ಟು ಕ್ವಿಂಟಲ್ ಇಳುವರಿ ಬರ್ತಿದೆ ಒಣ ಅಡಿಕೆ? ಒಣ ಅಡಿಕೆ ಸ್ವಲ್ಪ ನಾವು 10 ಕ್ವಿಂಟಲ್ ತೆಗಿಬೋದು. ನಮ್ಮಲ್ಲಿ ಅಷ್ಟು ಬರಲ್ಲ, ಕಡಿಮೆ. ಈಗ ನಿಮ್ದು ಎಷ್ಟು ಬರ್ತಿದೆ ಯೂಸ್ ಮಾಡಕ್ಕೆ ಹಿಡಿದ್ಮೇಲೆ? ಈಗ ನಮ್ದು ಸ್ವಲ್ಪ ಒಂದು 8 ಕ್ವಿಂಟಲ್ ಅಂತ ಬಂದಿದೆ. ಹೌದಾ? ಓಕೆ ಓಕೆ. ಅಂದ್ರೆ ಈಗ ಉಪಯೋಗಿಸೋಕ್ಕಿಂತ ಮುಂಚೆ ನಿಮಗೆ ಕಡಿಮೆ ಇತ್ತು, 6ರಿಂದ 7 ಇತ್ತು ಅಂತ ಹೇಳಿದ್ರಿ. ಈಗ ಒಂದು 8ವರೆಯಿಂದ 9 ಬರ್ತಿದೆ ಅಂತ ಹೇಳ್ತಿದ್ದೀರಾ. ಓಕೆ. ಇದು ನಿಮಗೆ 1 ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಹಾಕ್ಲಿಕ್ಕೆ? 1/4 ಎಕರೆಗೆ ಹಾಕ್ಲಿಕ್ಕೆ ಎಷ್ಟು ಖರ್ಚು ಬರ್ತಿದೆ? ಸರಾಸರಿ ಒಂದು 20ರಿಂದ 25 ಸಾವಿರ ರೂಪಾಯಿ ಬರುತ್ತೆ. ಹೌದಾ? ಅಂದ್ರೆ ಏನೇನೆಲ್ಲ ಗೊಬ್ಬರ ಮತ್ತೆ ಲಿಕ್ವಿಡ್ ಎರಡನ್ನೂ ಹಾಕ್ತೀರಾ? ಇದ್ರ ಜೊತೆ ನ್ಯಾನೋಟೆಕ್ ಏನಾದ್ರು ಮಿಕ್ಸ್ ಮಾಡ್ತಿದ್ದೀರಾ? ಮಿಕ್ಸ್ ಮಾಡಿಲ್ಲ. ಓಕೆ ಓಕೆ. ಸೊ ಈಗ ನೀವು ಹಂಗಾರೆ 1/4 ಎಕರೆಗೆ ಏನ್ ಹಾಕಿದ್ರೆ ನಿಮಗೆ ಇಳುವರಿ ಸಮಾಧಾನ ಇದೆ? ಹೌದು. ಅಂದ್ರೆ ಈಗ ನೀವು ಈ ಭಾಗದ ಜನಗಳಲ್ಲಿ ಇವರಿಗಳಿಗೆಲ್ಲ ಮೆಸೇಜ್ ಕೊಡೋರು, ಯಾಕಂದ್ರೆ ಶಿವಮೊಗ್ಗ ಭಾಗದಲ್ಲಿ ಅಥವಾ ದಾವಣಗೆರೆ ಭಾಗದಲ್ಲಿ ತುಂಬಾ ಜನ ಅಡಿಕೆ ಬೆಳೆಗೆ ನಮ್ಮನ್ನು ಕೇಳ್ತಿದ್ದಾರೆ ಯಾವ ರೀತಿ ಇದೆ ಅಂತ. ನೀವು ಅವರಿಗೆಲ್ಲ ಯಾವ ರೀತಿ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಹೇಳಿ, ಏನ್ ಹೇಳಿಕ್ಕೆ? ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ ಇಳುವರಿ ಅಂತ ಮೆಸೇಜ್ ಕೊಡ್ತೀವಿ. ಹೌದಾ? ಓಕೆ ಓಕೆ. ಆದ್ರೆ ನಿಮ್ ಕಡೆಯಿಂದ ಈಗ ಈ ಒಂದು ಭಾಗದಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ಲಿಕ್ಕೆ ಇದು ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ, ಹೌದಲ್ಲ? ಸೊ ಫ್ರೆಂಡ್ಸ್, ಇದು ಇವ್ರದ್ದು ಒಪಿನಿಯನ್. ಯಾಕಂದ್ರೆ ಇವತ್ತು ಈ ಭಾಗದಲ್ಲಿ ದಾವಣಗೆರೆ ಡಿಸ್ಟಿಕ್ ಆಗಲಿ, ಶಿವಮೊಗ್ಗ ಡಿಸ್ಟಿಕ್, ಇದು ಶಿವಮೊಗ್ಗ ಬಾರ್ಡರ್, ದಾವಣಗೆರೆ ಬಾರ್ಡರ್ ಇದೆ. ಈ ಡಿಸ್ಟಿಕ್, ಈ ಭಾಗದಲ್ಲಿ ಎಲ್ಲರೂ ಕೂಡ ಅಡಿಕೆ ಬೆಳೆ ಇಲ್ಲಿ ಒಂದು ಪ್ರಮುಖವಾದ ಬೆಳೆ. ಈ ಒಂದು ಊರುಗಳಲ್ಲಿ ಇವರು ಇಲ್ಲಿ ಬಳಸಲಿಕ್ಕೆ ನಮ್ಮ ವೆಸ್ಟೀಜ್ ಕಂಪ್ನಿ ಪ್ರಾಡಕ್ಟ್ಸ್ಗಳು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು ತುಂಬಾ ಚೆನ್ನಾಗಿ ಯೂಸ್ ಆಗ್ತಿದೆ. ಅದ್ರ ಜೊತೆ ಇನ್ನೊಂದೇನಂದ್ರೆ ರಿಸಲ್ಟ್ ಕೂಡ ತೆಗೆದಿದ್ದಾರೆ. ಏನ್ ರಿಸಲ್ಟ್ ಅಂದ್ರೆ ನೀವೇ ಕೇಳ್ದಂಗೆ 1.5ರಿಂದ 2 ಕ್ವಿಂಟಲ್ ಒಣ ಅಡಿಕೆ ಜಾಸ್ತಿ ಆಗಿದೆ. ಅಂದ್ರೆ ಹಸಿ ಅಡಿಕೆ ಎಷ್ಟು ಜಾಸ್ತಿ ಆಗುತ್ತೆ ಸರ್? ಹಸಿ ಅಡಿಕೆ ತೂಕ ಮಾಡಿಲ್ಲ ನಾವು, ಬರುತ್ತೆ, ಚೆನ್ನಾಗಿ ಬರುತ್ತೆ. ಹೌದಾ? ಆಮೇಲೆ ಭತ್ತ ರಾಗಿಗೂ ಚೆನ್ನಾಗಿ ಬರುತ್ತೆ. ಅಡಿಕೆ ಬೆಳೆ ಅಲ್ಲದೆ ಭತ್ತ ರಾಗಿಗೂ ಕೂಡ ಬೆಳೆಸ್ತಾ ಇದ್ದಾರೆ. ಭತ್ತ ರಾಗಿಗೂ ಕೂಡ ನೀವು ಇದನ್ನ ಬಳಸ್ತಾ ಹೋಗ್ಬೋದು. ಭತ್ತ ರಾಗಿಲೂ ಕೂಡ ನಿಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಭತ್ತದಲ್ಲಿ ಏನು ಇಳುವರಿ ಬಂದಿದೆ ನಿಮಗೆ? ಭತ್ತ ಎಕರೆಗೆ 30 ಕ್ವಿಂಟಲ್ ಸರಾಸರಿ ಬಂದಿದೆ. ಹೌದಾ? ಅಂದ್ರೆ ಒಳ್ಳೆ ಇಳುವರಿನೇ ಬಂದಿದೆ, ನೋಡ್ತಾ ಹೋಗ್ಬೋದು. ಈಗ ನೋಡಿ, ಅಡಿಕೆ ಸಸಿಗಳು ಎಷ್ಟು ಚೆನ್ನಾಗಿ ಹಸಿರ ಸಮೃದ್ಧವಾಗಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಅಗ್ರಿ 82, ಅಗ್ರಿ ಯುಮಿಕ್, ಗ್ರಾನ್ಯೂಲ್ಸ್ ಎಲ್ಲ ಬಳಸ್ತಿದ್ದಾರೆ. ಇಲ್ಲಿ ನೀರಿನ ಹಿಡಿದಿಟ್ಕೊಳ್ಳೋ ಶಕ್ತಿ ಆಗಲಿ ಅಥವಾ ಗಿಡನ ಚೆನ್ನಾಗಿ ಕಾಪಾಡೋಂಥ ಶಕ್ತಿ ಆಗಲಿ, ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಆಗಲಿ ಎಲ್ಲ ಇಲ್ಲಿ ಚೆನ್ನಾಗಿದೆ. ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ತೋಟನ. ಓಕೆ. ಸೊ ಇದು ನಮ್ಮ ವೆಸ್ಟೀಜ್ ಕಂಪ್ನಿ ಪ್ರಾಡಕ್ಟ್ಸ್ಗಳಿಂದ ಏನು ಯೂಸ್ ಆಯಿತು ಅದ್ರ ಮುಖಾಂತರ. ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಜಗದೀಶ್, ನೀವೇ ಅವ್ರಿಗೆ ಸರ್ವಿಸ್ ಕೊಟ್ಟಿದ್ದು, ಹೇಳಿ. ಅದೇ ಲಾಸ್ಟ್ 3 ಇಯರ್ಸಿಂದ ಕಂಪಲ್ಸರಿ ನಮ್ಮ ನಾಗರಾಜ್ ಗೌಡ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಪ್ಲಾಟಿಗೆ ಯೂಸ್ ಮಾಡ್ದಾಗ ಒಂದು ಲೆವೆಲ್ಲಿಗೆ ಇತ್ತು ಪ್ಲಾಟು. ಸೊ ಇವಾಗ ತುಂಬ ಚೆನ್ನಾಗಿದೆ. ನಾನು ಬಂದರೆ ನನಗೆ ಖುಷಿ ಆಗುತ್ತೆ ಪರ್ಸ್ನಲಿ. ಸೊ ನಮ್ಮ ಪ್ರಗತಿಪರ ರೈತರು ನಾವು ಏನು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ವಿ ಅದೇ ಥರ ಯೂಸ್ ಮಾಡ್ತಾ ಬಂದರು. ಕಡಿಮೆ ಖರ್ಚಲ್ಲಿ ಆರ್ಗ್ಯಾನಿಕ್ ಯೂಸ್ ಮಾಡಿಬಿಟ್ಟು ಒಳ್ಳೆ ರೀತಿ ಇಳುವರಿನ ತೆಗೆದಿದ್ದಾರೆ ನಮ್ಮ ನಾಗರಾಜ್ ಗೌಡರು. ಸೊ ಸುತ್ತಮುತ್ತ ಏನು ರೈತರು ಇದ್ದಾರೆ, ಪ್ರಗತಿಪರ ರೈತರು, ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಅತಿ ಕಡಿಮೆ ಖರ್ಚಲ್ಲಿ ತುಂಬ ಲಾಭ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಸೊ ಅವರಿಗೆಲ್ಲ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕನೆಕ್ಟ್ ಆಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹೆಚ್ಚಿನ ಮಾಹಿತಿ ತೊಗೊಂಡ್ಬಿಟ್ಟು ಇಳುವರಿ ಚೆನ್ನಾಗಿ ಬೆಳೆಯೋಣ.
ಸ್ನೇಹಿತರೆ ನೋಡಿದ್ರಲ್ಲ, ಇದು ಆಕ್ಚುಲಿ ವೆಸ್ಟೇಜ್ ಕಂಪ್ನಿ ಪ್ರಾಡಕ್ಟ್ಸ್ಗಳದ್ದು ಇಳುವರಿ. ನಾವು ಎಲ್ಲಾ ಭಾಗದಲ್ಲೂ ಇಲ್ಲಿ ಕೊಡ್ತಾ ಇದೀವಿ. ಅಡಿಕೆ ಬೆಳೆಗೆ ಮೇಜರ್ ಈಗ ಒಂದು ಪ್ರಮುಖ ಕಮರ್ಷಿಯಲ್ ಬೆಳೆ ಅಂತಾನೆ ಹೇಳ್ಬೋದು ಅಡಿಕೆ. ಎಲ್ಲರೂ ಕೂಡ ಅಡಿಕೆನ ಮಾಡ್ತಿದ್ದಾರೆ. ಈಗ ಅಡಿಕೆ ತುಂಬಾ ಒಳ್ಳೆ ರೇಟು ಕೂಡ ಇದೆ. ಬಟ್ ಒಳ್ಳೆ ಇಳುವರಿ ಬರ್ಲಿಕ್ಕೆ ನೀವೇನ್ ಮಾಡ್ಬೋದು, ಇದನ್ನ ನೀವು ಬಳಸ್ತಾ ಹೋಗ್ಬೋದು. ನಿಮಗೆ ಯಾವುದೇ ರೀತಿ ಹಾರ್ಮ್ ಆಗಲ್ಲ ಭೂಮಿಗೆ, ತುಂಬಾ ಚೆನ್ನಾಗಿ ಇಳುವರಿ ಬರ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ವಿಡಿಯೋ ಮಾಡಿದ್ವಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ